ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅನ್ನೋದು ಪ್ರಶ್ನೆ ಹೆಂಗೆ ಲಿಂಕ್ ಆಗುತ್ತೆ ನೋಡಿ. ಒಂದ್ ಕಡೆ ಗುತ್ತಿಗೆದಾರರು ಕಮಿಷನ್ ಆರೋಪ ಮಾಡ್ತಿದ್ದಾರೆ. ಅಯ್ಯೋ ಬಿಡಿ ಸರ್, ಬಿಜೆಪಿ ಕಾಲದಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ ನಲ್ಲೂ ಕೂಡ ನಮ್ಮ ರಕ್ತ ಹೀರ್ತಿದ್ದಾರೆ ಶಾಸಕರು ಸಚಿವರು. ದುಡ್ಡು ಕೊಡ್ಲೇಬೇಕು, ಕಮಿಷನ್ ಕೊಡದೆ ಹೋದ್ರೆ ಯಾವ ಕೆಲಸ ಆಗಲ್ಲ ಅಂತ. ಯಾಕಿಷ್ಟು ಕಮಿಷನ್ ಪಡೆದುಕೊಳ್ತಿದ್ದಾರೆ ಸರ್ಕಾರದವರು ಅಂತ ಪ್ರಶ್ನೆ ಮಾಡಿದ್ರೆ, ಸರ್ಕಾರದ ಖಜಾನೆ ಖಾಲಿ ಆಗಿದೆಯಾ ಅಂತ, ಗ್ಯಾರಂಟಿಗಳಿಗೆ ಹಣ ಸುರಿದು ಬರಿದಾಕಿದೆಯಾ ರಾಜ್ಯ ಸರ್ಕಾರದ ಬೊಕ್ಕಸ, ಆ ಕಾರಣಕ್ಕೆ ಬೇರೆ ಬೇರೆ ಆಯಾಮದಲ್ಲಿ ಲಂಚದ ರೂಪದಲ್ಲಿ, ಕಮಿಷನ್ ರೂಪದಲ್ಲಿ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದಾರೆ ಶಾಸಕರು, ಈ ಪ್ರಶ್ನೆ ಇದೆ. ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆಯಾ? ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರೇ ಬೇಸರ ಹೊರ ಹಾಕ್ತಿದ್ದಾರೆ. 3 ತಿಂಗಳಿನಿಂದ ಸಚಿವರ ಬೇಡಿಕೆ ಈಡೇರಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರುವಂತೆ ಸರ್ಕಾರಕ್ಕೆ ರಾಜ್ಯದಲ್ಲಿ ಗುತ್ತಿಗೆದಾರರಿಂದ ಬಿಲ್ ಬಿಡುಗಡೆಗೆ ಡೆಡ್ ಲೈನ್ ನೀಡಲಾಗಿದೆ. ಮಾರ್ಚ್ ಮೊದಲ ವಾರದಲ್ಲಿ ಬಾಕಿ ಬಿಲ್ ಪಾವತಿ ಮಾಡೋದಕ್ಕೆ ಡೆಡ್ ಲೈನ್ ಅನ್ನ ನೀಡಲಾಗಿದೆ. ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟುಬಿಟ್ಟಿದ್ದಾರಂತೆ ಗುತ್ತಿಗೆದಾರರ ಸಂಘದವರು. ಇಷ್ಟೊತ್ತಿಗೆ ನಮ್ಗೆ ದುಡ್ಡು ಬರಬೇಕು ಅಂತ ವಿವಿಧ ಇಲಾಖೆಗಳಿಂದ ಆರ್ಥಿಕ ಇಲಾಖೆಯ ಬಿಲ್ ಪಾವತಿ ಆಗಬೇಕು. ಆರ್ಥಿಕ ಇಲಾಖೆಗೆ ಹಣ ಕೇಳಿ 3 ತಿಂಗಳಾದ್ರೂ ಕೂಡ ಇಲ್ಲಿ ತನಕ ಫಂಡ್ ರಿಲೀಸ್ ಆಗ್ತಾ ಇಲ್ಲ. ಸಮಾಜ ಕಲ್ಯಾಣ, ಲೋಕೋಪಯೋಗಿ, ಅಲ್ಪಸಂಖ್ಯಾತ, ಹೀಗೆ ಬೇರೆ ಬೇರೆ ಇಲಾಖೆಗಳು, ನಗರಾಭಿವೃದ್ಧಿ, ಜಲಸಂಪನ್ಮೂಲಗಳ ಇಲಾಖೆಯಿಂದಲೂ ಕೂಡ ದುಡ್ಡು ಬರಬೇಕು. ಅಲ್ಲೆಲ್ಲ ಕೂಡ ಮನವಿ ಮಾಡಿಕೊಂಡಿದ್ದಾರೆ. 3 ತಿಂಗಳಾಯ್ತಂತೆ. ಹೇಳಿದ್ದೇ ಕಥೆಯನ್ನ ಅಧಿಕಾರಿಗಳು ಹೇಳ್ತಿದ್ದಾರೆ, ಬಟ್ ಫಂಡ್ ಮಾತ್ರ ರಿಲೀಸ್ ಆಗ್ತಾ ಇಲ್ಲ. ಹಂಗಾಗಿ ಸರ್ಕಾರದ ಈ ನಡೆಗೆ ಗುತ್ತಿಗೆದಾರರು ಕೂಡ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಸಚಿವರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಕೆಲಸ ಮಾಡ್ತಿದ್ದೀರಾ ಸರ್, ದಯವಿಟ್ಟು ದುಡ್ಡು ಕೊಡಿಸಿ ಅಂತ ಸಚಿವರು ಕೇಳಿದ್ರು ಇಲ್ಲ. ಗುತ್ತಿಗೆದಾರರ ಮನವಿಗೂ ಕೂಡ ಡೋಂಟ್ ಕೇರ್ ಅಂತ ಇದೆ ಸರ್ಕಾರ. ಅಲ್ಲಿಗೆ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆಯಾ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಒಂದ್ ಕಡೆ ಗುತ್ತಿಗೆದಾರರ ಗಂಭೀರ ಆರೋಪ ಕಮಿಷನ್ ಪಡೆದುಕೊಳ್ತಾರೆ ಅಂತ, ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಬೇರೆ ಬೇರೆ ಟೆಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೆಲಸಗಳಿಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರರಿಗೆ ದುಡ್ಡೇ ಕೊಡ್ತಾ ಇಲ್ಲ. ಬಹುತೇಕ ಇಲಾಖೆಗಳಲ್ಲಿ ಇನ್ನೂ ಕೂಡ ದುಡ್ಡು ಹಂಗೆ ಪೆಂಡಿಂಗ್ ಉಳ್ಕೊಂಡಿದೆ, ರಿಲೀಸ್ ಆಗ್ತಾ ಇಲ್ಲ ಅಂತ. ಕಾರಣ ಏನು? ಪಂಚ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅಂತ ನಾವಲ್ಲ, ಬದಲಾಗಿ ಪಕ್ಷದಲ್ಲಿದ್ದಂತ ಶಾಸಕರು ಸಚಿವರುಗಳೇ ಹೇಳ್ತಾ ಇದ್ರು. ಅದು ನಿಜ ಅನ್ಸುತ್ತೆ ಈಗಿನ ಬೆಳವಣಿಗೆ ನೋಡಿದ್ರೆ. ಕಳೆದ 6 ತಿಂಗಳಿಂದಲೂ ಕೂಡ ರಾಜ್ಯ ಸರ್ಕಾರ ಮತ್ತೆ ಗುತ್ತಿಗೆದಾರರ ನಡುವೆ ಈ ಅಗ್ಗಜಗ್ಗಾಟ ಮುಂದುವರೆದಿದೆ. ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಬಿಜೆಪಿ ಸರ್ಕಾರದ ಕೊನೆಯ ಸಮಯದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವೇ ಹೇಳಿದ್ವಿ, ಅವ್ರು ಕೊಟ್ಟಂತಹ ಗುತ್ತಿಗೆಗಳನ್ನ ತೆಗೆದುಕೊಂಡು ನೀವು ಕೆಲಸ ಮಾಡಿದ್ದೆ ಆದ್ರೆ, ಯಾಕಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟೋದ್ರು ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಅವತ್ತೇ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಹೀಗಾಗಿ ಕಳೆದ 3 ವರ್ಷಗಳಿಂದಲೂ ಕೂಡ ಆ ಬಿಲ್ ಬಾಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಿಲ್ಲ ಅನ್ನುವಂತ ಒಂದು ಗಂಭೀರ ಆರೋಪ ಗುತ್ತಿಗೆದಾರರು ಮಾಡ್ತಾ ಇರುವಂತದ್ದು. ಅದಷ್ಟೇ ಅಲ್ಲ, ಇವರು ಬಂದ ಬಳಿಕ 3 ವರ್ಷಗಳಿಂದಲೂ ಕೂಡ ಮಾಡ್ತಿರುವಂತಹ ಹಲವು ಕೆಲಸಗಳ ಗುತ್ತಿಗೆದಾರರು ಈಗಾಗಲೇ ಸಂಬಂಧಪಟ್ಟಂತ ಇಲಾಖೆಗಳು ಕೂಡ ಕೆಲಸ ಕಂಪ್ಲೀಟ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕ ಇಲಾಖೆಯ ಸಚಿವರುಗಳು ಆರ್ಥಿಕ ಇಲಾಖೆಗೆ ನಮ್ಮ ಇಲಾಖೆಯಿಂದ ಇಷ್ಟು ಕೆಲಸ ಆಗಿದೆ, ಇಷ್ಟು ಹಣ ಬಿಡುಗಡೆ ಆಗ್ಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕಳೆದ 4-5 ತಿಂಗಳಿಂದ ಇದು ಕಿವು ಕೂಡ ಹಾಕೊಳ್ತಿಲ್ಲ ಅನ್ನುವಂತಹ ಒಂದು ಅಸಮಾಧಾನ ಜಮೀರ್ ಅಹಮದ್ ಖಾನ್, ಸತೀಶ್ ಜಾರಕಿಹೊಳಿ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ಸಚಿವರುಗಳೇ ಇದನ್ನ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಮುಂದೆ ಹೇಳಿರುವಂತದ್ದು. ಕೊನೆಗೂ ಕೂಡ ಸಚಿವರಿಗೆ ಸ್ಪಂದಿಸದೇ ಇರೋದ್ರಿಂದ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತಹ ಹಲವು ಸಚಿವರುಗಳು, ಮಹದೇವಪ್ಪ ಸೇರಿದಂತೆ ಹಲವು ಸಚಿವರುಗಳು ಆರ್ಥಿಕ ಇಲಾಖೆ ನಮ್ಮ ಜೊತೆ ಸ್ಪಂದಿಸ್ತಿಲ್ಲ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಇಲಾಖಾವಾರು ಪೂರ್ವಭಾವಿ ಸಭೆ ಮಾಡುವಂತ ಒಂದು ಸಂದರ್ಭದಲ್ಲೂ ಕೂಡ ಇದೇ ಅಸಮಾಧಾನವನ್ನ ಅವರು ಹಾಕಿದ್ರು. ಆಗ ಸಿದ್ದರಾಮಯ್ಯ ಸ್ವತಃ ಕೇಳಿದಾಗ ಮತ್ತೆ ಹೇಳಿರುವ ಆರ್ಥಿಕ ಇಲಾಖೆಯವರು ಕೇಳಿರುವಂತದ್ದು, ಗ್ಯಾರಂಟಿಗಳಿಗೆ ನಾವು 56,000 ಕೋಟಿ ರೂಪಾಯಿ ಪ್ರತಿ ವರ್ಷನೂ ಕೂಡ ಖರ್ಚು ಮಾಡ್ತಾ ಇದ್ವಿ. ಹೀಗಾಗಿ ಅಭಿವೃದ್ಧಿ ವಿಚಾರಗಳಿಗಾಗಿರ್ಬೋದು, ಗುತ್ತಿಗೆದಾರರಿಗೆ ಬಿಡುಗಡೆ ಆಗ್ಬೇಕಾಗಿರುವಂತಹ ಹಣ ವಿಳಂಬ ಆಗ್ತಿದೆ ಅನ್ನುವಂತ ಒಂದು ಮಾತುಗಳನ್ನ ಹೇಳಿರುವಂತದ್ದು. ಹೀಗಾಗಿ ಈ ಮಾರ್ಚ್ 1ನೇ ತಾರೀಕು ಒಳಗಡೆ ಹಣ ಬಿಡುಗಡೆ ಆಗ್ತಾ ಇದ್ರೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನ ಗುತ್ತಿಗೆದಾರರು ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಇದನ್ನ ಸರ್ಕಾರ ಯಾವ ರೀತಿ ಸಂಭಾಳಿಸುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.